ಮಾಜಿ ಸಚಿವ ಹಾಲಿ ಶಾಸಕ ಕೆ ಗೋಪಾಲಯ್ಯ ಅವರಿಗೆ ಜೀವ ಬೆದರಿಕೆ ಹಾಕಿದಂತ ಕೇಸಿಗೆ ಸಂಬಂಧಿಸಿದಂತೆ ಮಾಜಿ ಕಾರ್ಪೊರೇಟರ್ ಪದ್ಮರಾಜನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸದ್ಯ ಪೊಲೀಸರ ವಶದಲ್ಲಿರುವಂತಹ ಪದ್ಮರಾಜ್ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಪದ್ಮರಾಜ್ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ಮೆಡಿಕಲ್ ಟೆಸ್ಟ್ ನಂತರ ಮತ್ತೆ ಪದ್ಮರಾಜ್ ಅವರನ್ನ ಠಾಣೆಗೆ ಕರ್ಕೊಂಡು ಬರಲಾಗುತ್ತೆ. ಮಧ್ಯಾಹ್ನ 3:30 ನಂತರ ನ್ಯಾಯಾಧೀಶರ ಮುಂದೆ ಪದ್ಮರಾಜ್ ಅವರನ್ನ ಹಾಜರುಪಡಿಸಲಾಗುತ್ತೆ. ಈ ವಿಚಾರಣೆಯ ಬಗ್ಗೆ ಮಾಹಿತಿಯನ್ನ ಪಶ್ಚಿಮ ವಿಭಾಗದ ಡಿಸಿಪಿ ಗಿರೀಶ್ ಅವರು ಕೊಟ್ಟಿದ್ದಾರೆ. ಅದು ಒಂದು ಪ್ರಕರಣವನ್ನು ದಾಖಲಿಸ್ಕೊಂಡು ಅವರು ಏನು ಯಾರು ಥ್ರೆಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ, ಅವ್ರನ್ನ ಕರ್ಕೊಂಡ್ಬಂದು ನಾವು ಪೊಲೀಸ್ ಸ್ಟೇಷನಲ್ಲಿ ತನಿಖೆ ಮಾಡ್ತಾ ಇದ್ವಿ. ಇಲ್ಲ, ಈಗ ನೋಡಿ, ಈಗ ನಾವು FIR ಮಾಡಿಕೊಂಡು ಈಗ ತನಿಖೆ ಮಾಡ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಎರಡು ಪಕ್ಷಗಳ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತು ಯಾರು ಆರೋಪಿ ಇದ್ದಾರೆ ಇಬ್ಬರ ಹತ್ರ ನಾವು ಸ್ಟೇಟ್ಮೆಂಟನ್ನು ತಗೊಳ್ತೀವಿ. ಏನು ವಿಚಾರಕ್ಕೆ ಈ ಥರ ಈ ಒಂದು ಘಟನೆ ನಡೆದಿದೆ ಅಂತ ನಾವು ತನಿಖೆ ವೇಳೆಯಲ್ಲಿ ನಾವು ನೋಡ್ತೀವಿ. ಇಲ್ಲ, ಈಗ ಅದೇ ನಾವು ಅದನ್ನೇ ಹೇಳ್ತೇನೆ, ನಾನು ಜಾಸ್ತಿ ಹೇಳೋದಕ್ಕಾಗಲ್ಲ ಈ ಒಂದು ಸ್ಟೇಜಲ್ಲಿ. ಸದ್ಯಕ್ಕೆ ಈಗ ನಾವೊಂದು ಕಂಪ್ಲೇಂಟ್ ಅವ್ರು ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಬೇಸಿಸ್ ಮೇಲೆ FIR ಮಾಡಿದ್ದೀವಿ, ತನಿಖೆ ಮಾಡ್ತಾ ಇದ್ದೀವಿ. ನಾವೇನು ಯಾರು ಇದನ್ನ ಥ್ರೆಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಅವ್ರನ್ನ ಕರ್ಕೊಂಡ್ಬಂದು ಈಗ ನಾವು ವಿಚಾರಣೆ ಇನ್ನೂ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಡಿಸಿಪಿ ಮಾತನಾಡಿದ್ದನ್ನ ನೋಡಿದ್ವಿ, ಇನ್ನುಳಿದಂತೆ ಹೆಚ್ಚಿನ ಅಪ್ಡೇಟ್ ಏನು ಕೊಡ್ತೀರಿ ಇದಕ್ಕೆ ಸಂಬಂಧಿಸಿ? ರಕ್ಷತ್, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ಅವರ ಬಂಧನ ಆಗಿದೆ. ಈಗ ಆಲ್ರೆಡಿ ಬೆಳಗ್ಗೆಯಿಂದ ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್, ACP ಚಂದನ್ ಹಾಗೂ ಸ್ವತಃ DCP ಗಿರೀಶ್ ಅವರು ಪ್ರಕರಣದ ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂತದ್ದು. ಸೊ ಯಾವಾಗ ಬೆಳಿಗ್ಗೆ ವಿಚಾರ ವಿಧಾನಸೌಧದಲ್ಲಿ ಪ್ರಸ್ತಾಪ ಆಗುತ್ತೆ, ಒಂದ್ ಕಡೆ ರಾಜಾಜಿನಗರ MLA ಸುರೇಶ್ ಕುಮಾರ್, ಮತ್ತೊಂದ್ ಕಡೆ ಗೋಪಾಲಯ್ಯ ಅವರು, ಇನ್ನೊಂದ್ ಕಡೆ ಸುನೀಲ್ ಕುಮಾರ್ ಅವರು ಕೂಡ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪವನ್ನ ಮಾಡ್ತಾರೆ. ಅಂದ್ರೆ ಓರ್ವ ಹಾಲಿ ಶಾಸಕನಿಗೆ ಈ ರೀತಿಯಾಗಿ ಜೀವ ಬೆದರಿಕೆ ಇದೆ, ಅವರು ಸೆಷನ್ ನಲ್ಲಿ ಅವ್ರು ನಮಗೆ ರಕ್ಷಣೆ ಕೊಡ್ತಾರೆ ಅಂತ ಹೇಳಿದ್ರೆ ಯಾವ ಮಟ್ಟದ ಪರಿಸ್ಥಿತಿ, ಅವ್ರ ಮೇಲೆ ಕಠಿಣವಾದಂತಹ ಕ್ರಮವನ್ನು ತಗೊಳ್ಬೇಕು ಅಂತೇಳಿ ಬಿಜೆಪಿಯ ಮೂರು ಜನ ಶಾಸಕರುಗಳು ಕೂಡ ಸೆಷನ್ ನಲ್ಲಿ ಆಗ್ರಹಿಸಿರುವಂತದ್ದು. ಒಂದ್ ಕಡೆ ಯಾವಾಗ ಶಾಸಕರುಗಳು ಸೆಷನ್ ನಲ್ಲಿ ಆಗ್ರಹವನ್ನ ಮಾಡ್ತಾರೆ, ಆಗ ಸ್ವತಃ ಸ್ಪೀಕರ್ UT ಖಾದರ್ ಅವರು ಒಂದು ಆದೇಶವನ್ನ ಮಾಡ್ತಾರೆ, ಯಾರೇ ಆದ್ರೂ ಕೂಡ ಮೊದಲು ಅವರನ್ನ ಬಂಧಿಸಿ ಆಮೇಲೆ ತನಿಖೆನ ಮಾಡಿ ಅಂತ ಹೇಳ್ತಾರೆ. ಅದರಂತೆ ಗೃಹ ಸಚಿವ G. ಪರಮೇಶ್ವರ್ ಅವರು ಸೆಷನ್ ನಲ್ಲಿ ಅನೌನ್ಸ್ ಮಾಡುವಂತದ್ದು, ಪದ್ಮರಾಜ್ರನ್ನ ಅರೆಸ್ಟ್ ಮಾಡಿದೀವಿ ಅಂತ ಹೇಳಿ ಸ್ವತಃ ಹೋಮ್ ಮಿನಿಸ್ಟರ್ ಇವತ್ತು ಅನೌನ್ಸ್ ಅನ್ನ ಮಾಡಿರುವಂತದ್ದು. ಅದರಂತೆ ಕಾಮಾಕ್ಷಿಪಾಳ್ಯ ಪೊಲೀಸರು FIR ಅನ್ನು ದಾಖಲು ಮಾಡಿರುವಂತದ್ದು. ಅಂದ್ರೆ ನಿನ್ನೆ ತಡರಾತ್ರಿಯೇ ಗೋಪಾಲಯ್ಯ ಅವರು ಬಂದು ಇಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿರುವಂತದ್ದು ಒಂದ್ ಕಡೆ, ಮತ್ತೊಂದ್ ಕಡೆ ಸ್ವತಃ ಗೋಪಾಲಯ್ಯ ನಿನ್ನೆ ತಡರಾತ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲು ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ತಿರುವಂತದ್ದು. ಈಗ ಆಲ್ರೆಡಿ ಬೆಳಗಿನಿಂದಲೂ ಕೂಡ ಪದ್ಮರಾಜ್ ಅವರ ಹೇಳಿಕೆಗಳನ್ನು ದಾಖಲು ಮಾಡುವಂತ ಕೆಲಸವನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡಿರುವಂತದ್ದು. ಪ್ರಕರಣದಲ್ಲಿ IPC 504, 506 ಹಾಗೂ 385 ಸೆಕ್ಷನ್ ಗಳನ್ನ ಅಳವಡಿಕೆಯನ್ನ ಮಾಡಿರುವಂತದ್ದು. 504, 506 ಜೀವ ಬೆದರಿಕೆ ಆದ್ರೆ 385 ಏನ್ ಬರುತ್ತೆ, ಇದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂತಹ ಪ್ರಕರಣ ಆಗಿರೋದ್ರ ಹಿನ್ನೆಲೆಯಲ್ಲಿ ಸದ್ಯ ಪ್ರಕರಣವನ್ನ ಮೇಲ್ನೋಟದಲ್ಲಿ ನೋಡಿದಂತ ಸಂದರ್ಭದಲ್ಲಿ ಇದು ಸ್ಟೇಷನ್ ಬೇಲ್ ಕೊಡುವಂತ ಒಂದು ಏನ್ ತನಿಖಾಧಿಕಾರಿಗಳ ವಿವೇಚನೆಗೆ ಬಿಟ್ಟಿರುತ್ತೆ. ಆದ್ರೆ ಯಾವಾಗ ವಿಚಾರ ಸೆಷನ್ ನಲ್ಲಿ ಸೌಂಡ್ ಆಗುತ್ತೆ, ಯಾವುದೇ ಕಾರಣಕ್ಕೂ ರಿಸ್ಕ್ ಬೇಡ ಅನ್ನೋ ಪರಿಸ್ಥಿತಿಗೆ ಪೊಲೀಸ್ ಇಲಾಖೆ ಬಂದಿರುವಂತದ್ದು. ಅಂದ್ರೆ ಈಗ ಆಲ್ರೆಡಿ ಪ್ರಕರಣದ ರಾಜಕೀಯ ತಿರುವು ಪಡ್ಕೊಂಡಿರೋದ್ರ ಹಿನ್ನೆಲೆಯಲ್ಲಿ ನಮ್ಗೆ ಯಾಕೆ ರಿಸ್ಕ್ ಅಂತೇಳಿ ಪೊಲೀಸರು ನಿರ್ಧಾರವನ್ನು ಮಾಡಿರುವಂತದ್ದು. ಅಂದ್ರೆ IPC 385 ಏನ್ ಬರುತ್ತೆ, ಇದು ಬಿಲೋ 7 years ಪನಿಷಬಲ್ ಅಫೆನ್ಸ್, ಅಂದ್ರೆ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಆಗಿರೋದ್ರ ಹಿನ್ನೆಲೆಯಲ್ಲಿ ಪದ್ಮರಾಜ್ ಅವರು ಏನ್ ಸದ್ಯ ಬಂಧನಕ್ಕೊಳಗಾಗಿದ್ದಾರೆ, ಅಂದ್ರೆ ಪೊಲೀಸರ ವಶದಲ್ಲಿದ್ದಾರೆ, ಅವ್ರಿಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಅವ್ರಿಗೆ ಬೇಲ್ ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಈಗ ಆಲ್ರೆಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದ್ಮರಾಜ್ ಅವರು ಮೆಡಿಕಲ್ ಟೆಸ್ಟ್ಗೆ ಹೋಗುವಂತಹ ಸಂದರ್ಭದಲ್ಲಿ ಎಲ್ಲರ ಬಣ್ಣ ನನಗೆ ಗೊತ್ತು, ಎಲ್ಲವನ್ನು ಕೂಡ ಬಯಲು ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿದ್ರು. ಸದ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನ 39ನೇ ACMM ನ್ಯಾಯಾಲಯಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಅವರನ್ನು ಹಾಜರುಪಡಿಸ್ತಾರೆ. ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಅವ್ರಿಗೆ ಬೇಲಾಗುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಒಂದ್ ವೇಳೆ ಬೇಲಾಗಿ ಹೊರಬಂದ ನಂತರದಲ್ಲಿ ಪದ್ಮರಾಜ್ ಅವರು ಅವ್ರ ಮೇಲಿರುವಂತಹ ಆರೋಪಗಳಿಗೆ ಯಾವೆಲ್ಲ ಸ್ಪಷ್ಟನೆಯನ್ನ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ರಕ್ಷಕ್. ಶಿವಕುಮಾರ್, ಈಗ ಗೋಪಾಲಯ್ಯ ಬೆಂಗಳೂರಿನ ಅತ್ಯಂತ ಪ್ರಭಾವಿ ರಾಜಕೀಯ ನಾಯಕರ ಪೈಕಿ ಒಬ್ಬರು, ಅವರಿಗೆ ಬೆದರಿಕೆ ಹಾಕೋ ಧೈರ್ಯ ತೋರಿಸ್ತಾರೆ ಅಂತಂದ್ರೆ ಏನ್ ಕಾರಣ? ಆಕ್ಚುಲ್ ಆಗಿರೋದೇನು ಇವರಿಬ್ಬರ ಮಧ್ಯೆ? ರಕ್ಷಕ್, ಗೋಪಾಲಯ್ಯ 3 ಸಲ MLA, 1 ಸಲ ಮಿನಿಸ್ಟರ್. ಆದ್ರೆ ಇದೇ ಗೋಪಾಲಯ್ಯ 1996 ಅಲ್ಲಿ ಬೆಂಗಳೂರಿನಲ್ಲಿ ಕಾರ್ಪೊರೇಟರ್ ಆಗಿದ್ದಂತ ಸಂದರ್ಭದಲ್ಲೇ ಪದ್ಮರಾಜ್ ಅವರು ಕೂಡ ಕಾರ್ಪೊರೇಟರ್ ಆಗಿರ್ತಾರೆ. ಸ್ವತಃ ಇದೇ ವಿಚಾರವನ್ನ ಗೋಪಾಲಯ್ಯ ಅವರು ಹೇಳಿರುವಂತದ್ದು. ಅಂದ್ರೆ ಹಿಂದೆ 1996ರಲ್ಲಿ ಇಬ್ರು ಕೂಡ
ಕೌನ್ಸಿಲರ್ಗಳಾಗಿ ಬೆಂಗಳೂರು ಪಾಲಿಕೆಗೆ ಹೋದಂತವರು ಹಿಂದಿನಿಂದಲೂ ಕೂಡ ಪದ್ಮರಾಜ್ ನನಗೆ ಪರಿಚಯ ಅಂತೇಳಿ. ಅಂದ್ರೆ ಪದ್ಮರಾಜ್ ಹಾಗೂ ಗೋಪಾಲಯ್ಯ ಅವ್ರಿಗೆ ನಿನ್ನೆ ಮೊನ್ನೆ ಒಡನಾಟ ಅಲ್ಲ, ಸುಮಾರು 30-40 ವರ್ಷಗಳಿಂದಲೂ ಕೂಡ ಒಡನಾಟ ಇರುವಂತದ್ದು. ಒಂದ್ ಕಡೆ ಗೋಪಾಲಯ್ಯ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಎಷ್ಟು ಪ್ರಭಾವಿನೋ, ಪದ್ಮರಾಜ್ ಅವರು ಕೂಡ ಅಷ್ಟೇ ಬಸವೇಶ್ವರ ನಗರದಲ್ಲಿ ಪ್ರಭಾವಿಯಾಗಿರುವಂತದ್ದು. 1996ರಿಂದಲೂ ಕೂಡ ಸತತವಾಗಿ 4 ಬಾರಿ ಅವರು ಕಾರ್ಪೊರೇಟರ್ ಆಗಿ ಆಯ್ಕೆ ಆಗಿರುವಂತದ್ದು. 2 ಬಾರಿ ಪದ್ಮರಾಜ್ ಆಯ್ಕೆ ಆದ್ರೆ 2 ಬಾರಿ ಅವರ ಪತ್ನಿ ಆಯ್ಕೆ ಆಗಿರುವಂತದ್ದು. ಸತತ 4 ಬಾರಿ ಅವರು ಕೂಡ ಕಾರ್ಪೊರೇಟರ್ ಆಗಿದ್ದಾರೆ. ಅಂದ್ರೆ ಇವರಿಬ್ಬರ ಮಧ್ಯೆ ಮೊದಲಿಂದನೂ ಒಡನಾಟ ಇರುತ್ತೆ. ಆದ್ರೆ ಗೋಪಾಲಯ್ಯ ಆರೋಪವನ್ನ ಮಾಡ್ತಿರುವಂತದ್ದು, ನಿನ್ನೆ 11 ಗಂಟೆ ಸುಮಾರಿಗೆ ಏಕಾಏಕಿ ನನಗೆ ಫೋನ್ ಅನ್ನ ಮಾಡ್ತಾರೆ, ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡ್ತಾರೆ, ಹಣವನ್ನ ಕೊಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಅನ್ನ ಮಾಡ್ತಾರೆ ಅನ್ನೋ ಆರೋಪವನ್ನ ಗೋಪಾಲಯ್ಯ ಮಾಡಿರುವಂತದ್ದು. ಎಲ್ಲ ಅಂಶಗಳನ್ನ ಎಫ್ಐಆರ್ ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಆದ್ರೆ ಗೋಪಾಲಯ್ಯ ಅವರು ಯಾವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣವನ್ನ ಡಿಮ್ಯಾಂಡ್ ಮಾಡಿದ್ರು ಅನ್ನೋ ವಿಚಾರವನ್ನ ಎಫ್ಐಆರ್ ನಲ್ಲಿ ಉಲ್ಲೇಖವನ್ನ ಮಾಡಿಲ್ಲ. ಸ್ವತಃ ಪೊಲೀಸರು ಕೂಡ ನಿನ್ನೆ ಗೋಪಾಲಯ್ಯ ಬಂದು ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಅವ್ರು ಹೇಳಿದಂತ ಹೇಳಿಕೆಯನ್ನು ದಾಖಲು ಮಾಡ್ಕೊಂಡಿದ್ದಾರೆ ಹೊರತಾಗಿ ಕೊಟ್ಟಂತ ಹೇಳಿಕೆಗೆ ಸ್ಪಷ್ಟನೆ ಪಡೆಯುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡಿಲ್ಲ. ಬಿಲೋ 7 years ಪನಿಷಬಲ್ ಅಫೆನ್ಸ್ ಅಂದ್ರೆ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಆಗಿರೋದ್ರ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಪದ್ಮರಾಜ್ ಮತ್ತೆ ಗೋಪಾಲಯ್ಯ ಇಬ್ಬರಿಗೂ ಕೂಡ ನೋಟಿಸ್ ಅನ್ನ ಕೊಡ್ತಾರೆ. ಗೋಪಾಲಯ್ಯ ಏನೆಲ್ಲ ಆರೋಪಗಳನ್ನ ಮಾಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೇಳುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಜೊತೆಗೆ ಗೋಪಾಲಯ್ಯ ಮಾಡಿರುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪದ್ಮರಾಜ್ ಏನು ಪೊಲೀಸರ ವಶದಲ್ಲಿದ್ದಾರೆ, ಅವರಿಂದ ಹೇಳಿಕೆ ಪಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಗೋಪಾಲಯ್ಯನ್ಗೆ ನೀವು ಹಣಕ್ಕೆ ಡಿಮ್ಯಾಂಡ್ ಇಟ್ರಿ ಅಂತೇಳಿ ಆರೋಪನ ಮಾಡ್ತಿದ್ದಾರೆ. ಯಾವ ಉದ್ದೇಶಕ್ಕಾಗಿ ಹಣಕ್ಕೆ ಡಿಮ್ಯಾಂಡ್ ಇಟ್ರಿ ಅಂತೇಳಿ ಪದ್ಮರಾಜ್ ಅನ್ನು ಪ್ರಶ್ನೆ ಮಾಡುವಂತ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಆದ್ರೆ ಸದ್ಯ ಪ್ರಕರಣವನ್ನು ನೋಡ್ತಾ ಹೋದಂತ ಸಂದರ್ಭದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ನ್ಯಾಯಾಲಯದಲ್ಲಿ ಬೇಲ್ ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತೇಳಿ ಹೇಳಲಾಗ್ತಿದೆ. ಮುಂದಿನ ದಿನಗಳಲ್ಲೂ ಕೂಡ ಇಬ್ಬರಿಗೂ ನೋಟಿಸ್ ಕೊಟ್ಟು ಮತ್ತೆ ಪ್ರಕರಣಕ್ಕೆ ಹೇಳಿಕೆಯನ್ನ ಪಡ್ಕೊಂಡು ಪೊಲೀಸರು ಬಿ ರಿಪೋರ್ಟ್ ಹಾಕುವಂತ ಸಾಧ್ಯತೆಗಳು ಇರುವಂತದ್ದು. ರಕ್ಷಕ್, ಧನ್ಯವಾದ ಶಿವಕುಮಾರ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.